ವಕ್ಫ್ ಮಸೂದೆ ವಿಷಯದಲ್ಲಿ ಮೋದಿ ಸರ್ಕಾರ ಅನುಮಾನಾಸ್ಪದವಾಗಿ ವರ್ತಿಸ್ತಾ ಇದೆಯಾ? ವಕ್ಫ್ ಮಸೂದೆ ವರದಿಯನ್ನು ಅಂತಿಮಗೊಳಿಸುವಲ್ಲಿ ಸಂಸದೀಯ ಪ್ರಕ್ರಿಯೆ ಎಷ್ಟು ನ್ಯಾಯಯುತವಾಗಿತ್ತು? ವಿಪಕ್ಷ ಸದಸ್ಯರು ತಮ್ಮ ಭಿನ್ನಾಭಿಪ್ರಾಯವನ್ನು ವರದಿಯಿಂದ ಹೊರಗಿಡಲಾಗಿದೆ ಅಂತ ಯಾಕೆ ಆರೋಪ ಮಾಡ್ತಾ ಇದ್ದಾರೆ? ಭಿನ್ನಾಭಿಪ್ರಾಯ ಸೇರಿಸೋದಕ್ಕೆ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದಾದ್ರೆ ಸ್ಪೀಕರ್ ಯಾಕೆ ಮಧ್ಯಪ್ರವೇಶ ಮಾಡಬೇಕಾಯ್ತು? ಅಮಿತ್ ಶಾ ಮತ್ತೆ ಕಿರಣ್ ರಿಜಿಜು ಒಂದೇ ವಿಷಯದ ಬಗ್ಗೆ ವಿರೋಧಾತ್ಮಕ ಹೇಳಿಕೆಗಳನ್ನು ಯಾಕೆ ನೀಡ್ತಾ ಇದ್ದಾರೆ? ಈ ವಿವಾದ ಸಂಸದೀಯ ಸಮಿತಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದ್ರಲ್ಲಿನ ತೀವ್ರ ದೋಷಗಳನ್ನ ಹೇಳ್ತಾ ಇದೆಯಾ? ವಿರೋಧದ ಧ್ವನಿಗಳನ್ನ ನಿಗ್ರಹಿಸುವ ಮೂಲಕ ಆಡಳಿತಾರೂಢ ಪಕ್ಷ ಮಸೂದೆಯನ್ನ ಮುಂದಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತೆ ಕಾನೂನು ಸುಧಾರಣೆಗಳ ಬಗ್ಗೆ ಸರ್ಕಾರದ ಧೋರಣೆ ಎಂಥದ್ದು ಅನ್ನೋದನ್ನ ಈ ಚರ್ಚೆ ಬಹಿರಂಗಪಡಿಸ್ತಾ ಇದೆಯಾ? ವಕ್ಫ್ ಮಸೂದೆ ವಿಷಯದಲ್ಲಿ ಮೋದಿ ಸರ್ಕಾರದ ದ್ವಂದ್ವದ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ವಕ್ಫ್ ಮಸೂದೆ ಕುರಿತು ಜಂಟಿ ಸಂಸದೀಯ ಸಮಿತಿಯ ವರದಿಯಿಂದ ವಿರೋಧ ಪಕ್ಷದ ಸದಸ್ಯರ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ತೆಗೆದು ಹಾಕಲಾಗಿದೆ ಅನ್ನುವಂಥ ಆರೋಪ ವ್ಯಕ್ತ ಆಗಿದೆ. ಆದರೆ ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ತಮ್ಮ ಪಕ್ಷ ವಿರೋಧ ಪಕ್ಷದ ಭಿನ್ನಾಭಿಪ್ರಾಯದ ಟಿಪ್ಪಣಿಯನ್ನ ತೆಗೆದು ಹಾಕೋದ್ರ ಪರವಾಗಿಲ್ಲ ಅಂತ ಹೇಳಿದ್ರು. माननीय अध्यक्ष जी, विपक्ष के कुछ सदस्यों ने आपत्ति जताई है कि इनके जो विमत है, डिस्प्यूट्स है, इनको पूरी तरह से नहीं रखा गया है. मैं मेरी पार्टी की ओर से आपको विनती करना चाहता हूं कि विपक्ष के जो डिस्प्यूट्स हैं एक सिर कर आप संसदीय कार्यप्रणालिका के उपयुक्त रूप में जो जोड़ना है वो जोड़े. इसमें मेरी पार्टी को कोई आपत्ति नहीं. ಅವ್ರು ಹಾಗ್ಯಾಕೆ ಹೇಳ್ಬೇಕಾಯ್ತು? ವಕ್ಫ್ ತಿದ್ದುಪಡಿ ಮಸೂದೆ ಕುರಿತ ಜಂಟಿ ಸಂಸದೀಯ ಸಮಿತಿಯ ವರದಿಯನ್ನ ಗುರುವಾರ ಲೋಕಸಭೆಯಲ್ಲಿ ಮಂಡಿಸಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನ ಸಂಸದೀಯ ಸಮಿತಿ ವರದಿಯಿಂದ ತೆಗೆದು ಹಾಕಲಾಗಿದೆ ಅಂತ ಕೋಪಗೊಂಡ್ರು. ಆ ಸಮಯದಲ್ಲಿ ಮತ ಹಂಚಿಕೆ 2:1 ಆಗಿತ್ತು. ಹಾಗೆ ಅಮಿತ್ ಶಾ ಲೋಕಸಭೆಯಲ್ಲಿ ಎದ್ದು ನಿಂತು ವಿರೋಧ ಪಕ್ಷದ ಕೆಲ ಸದಸ್ಯರು ತಮ್ಮ ಭಿನ್ನಾಭಿಪ್ರಾಯಗಳು ಮತ್ತೆ ವಿವಾದಗಳನ್ನ ಪೂರ್ಣವಾಗಿ ಸೇರಿಸಲಾಗಿಲ್ಲ ಅಂತ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ. ಸಂಸದೀಯ ಕಾರ್ಯವಿಧಾನದಂತೆ ಸೂಕ್ತ ರೂಪದಲ್ಲಿ ಸೇರಿಸಬೇಕಾಗಿದ್ದನ್ನ ನೀವು ಸೇರಿಸಬೇಕು ಅಂತ ನನ್ನ ಪಕ್ಷದ ಪರವಾಗಿ ನಾನು ನಿಮ್ಮನ್ನ ವಿನಂತಿಸ್ತೀನಿ ಅಂತ ಸ್ಪೀಕರ್ ಬಳಿ ವಿನಂತಿಸಿದ್ರು. ನನ್ನ ಪಕ್ಷಕ್ಕೆ ಇದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ಹೇಳಿದ್ರು. ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷರು ಕೂಡ ಬಿಜೆಪಿಯ ಸಂಸದರು. ಗೃಹ ಸಚಿವರ ಪ್ರಕಾರ ಅವ್ರ ಪಕ್ಷ ಸೇರಿಸಬೇಕಾಗಿದ್ದನ್ನ ಸೇರಿಸೋದ್ರ ಕುರಿತು ಯಾವುದೇ ಆಕ್ಷೇಪಣೆಯನ್ನು ಹೊಂದಿಲ್ಲದಿದ್ರೆ ಈ ವರದಿಯಲ್ಲಿ ಅದನ್ನ ಮೊದಲೇ ಯಾಕೆ ಸೇರಿಸಲಿಲ್ಲ? ಈ ಪರಿಸ್ಥಿತಿ ಅನಂತರ ಯಾಕೆ ಉದ್ಭವಿಸಿತು? ವರದಿಯನ್ನು ಅಂಗೀಕರಿಸಿದ ನಂತರ ವಿರೋಧ ಪಕ್ಷದ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ಸಲ್ಲಿಸೋದಕ್ಕೆ ನಾವು ಕೇಳಿದ್ದೀವಿ ಅಂತ ಜಗದಾಂಬಿಕಾ ಪಾಲ್ ಹೇಳಿದ್ರು. ಲೋಕಸಭೆಯಲ್ಲಿ ಜಗದಾಂಬಿಕಾ ಪಾಲ್ ಈ ರೀತಿ ಹೇಳಿದಾಗ ಆತ ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವರದಿಯಿಂದ ಏನನ್ನೂ ತೆಗೆದು ಹಾಕಿಲ್ಲ ಅಂತ ಯಾಕೆ ಹೇಳ್ತಾನೆ ಇದ್ರು? चेयरमैन साहब से भी मैंने अभी भी कंफर्म किया सेक्रेटरीट से, रूल के मुताबिक जेपीसी रिपोर्ट पूरा का पूरा प्लस एनेक्शियर को भी कोई बिना संशोधन के काटाकाटी नहीं करके टेबल किया गया है. ಆದ್ರೆ ಇನ್ನೊಂದ್ ಕಡೆಗೆ ಏನನ್ನಾದ್ರೂ ಕಡಿತಗೊಳಿಸಿದ್ರೆ ಅದನ್ನ ಸೇರಿಸಲಾಗುವುದು ಅಂತ ಗೃಹ ಸಚಿವರು ಹೇಳ್ತಾ ಇದ್ರು. ಮತ್ತೆ ಇನ್ನೊಂದ್ ಕಡೆಗೆ ವರದಿಯಿಂದ ಏನನ್ನೂ ತೆಗೆದು ಹಾಕಿಲ್ಲ ಅಂತ ಕಿರಣ್ ರಿಜಿಜು ಅವರು ಹೇಳ್ತಾ ಇದ್ರು. ರಾಜ್ಯಸಭೆಯ ಅಧ್ಯಕ್ಷರು ಸಹ ಸಚಿವರು ಸ್ವತಃ ಏನನ್ನು ತೆಗೆದು ಹಾಕಲಾಗಿಲ್ಲ ಅಂತ ಹೇಳ್ತಾ ಇರುವಾಗ ವಿಷಯ ಕೊನೆಗೊಳ್ಳಬೇಕು ಅಂತ ಹೇಳಿದ್ರು. ಸಚಿವರ ಹೇಳಿಕೆಯಿಂದಾಗಿ ಅಧ್ಯಕ್ಷರು ವರದಿಗೆ ಸೇರಿಸೋದ್ರ ಬಗ್ಗೆ ಮಾತನಾಡಲಿಲ್ಲ ಮತ್ತೆ ಕಾರ್ಯವಿಧಾನಗಳನ್ನ ಅನುಸರಿಸಿ ಅಂತ ಹೇಳಿದ್ರು. ಆದ್ರೆ ವಿರೋಧ ಪಕ್ಷಗಳು ಅದನ್ನು ಸೇರಿಸಬೇಕು ಅಂತ ಒತ್ತಾಯ ಮಾಡ್ತಾನೆ ಇದ್ವು. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವರದಿಗೆ ಸಂಬಂಧಪಟ್ಟ ಹಾಗೆ ಕೆಲ ಸದಸ್ಯರು ತಮ್ಮನ್ನ ಭೇಟಿಯಾದ್ರು ಮತ್ತೆ ಅದಾದ ನಂತರ ಅದನ್ನು ವರದಿಯ ಅನುಬಂಧದಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ತಾರೆ. ಆದ್ರಿಂದ ಅದನ್ನ ಲೋಕಸಭೆಯಲ್ಲಿ ಸೇರಿಸಲಾಯಿತು. ಅಂದ್ರೆ ಮೊದಲು ತೆಗೆದು ಹಾಕಲಾಗಿದ್ದನ್ನ ನಂತರ ಸೇರಿಸಲಾಯಿತು. ಇಲ್ಲಿ ವಿರೋಧ ಪಕ್ಷದ ಸದಸ್ಯರ ಬೇಡಿಕೆ ಸರಿಯಾಗೇ ಇತ್ತು. ಆದರೆ ಆ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳ ಟಿಪ್ಪಣಿಯನ್ನ ಸೇರಿಸೋದ್ರ ಬಗ್ಗೆ ಯಾವುದೇ ಮಾತುಕತೆ ಇರಲಿಲ್ಲ. ಹಾಗಾದ್ರೆ ಒಂದೇ ವಿಷಯದ ಬಗ್ಗೆ ಈಗ 2 ಸದನಗಳಲ್ಲಿ ವಿಭಿನ್ನ ವರದಿಗಳಿವೆಯಾ ಅಥವಾ ಅದನ್ನು ರಾಜ್ಯಸಭೆಯಲ್ಲಿ ಕೂಡ ಸೇರಿಸಲಾಗಿದೆಯಾ? ವರದಿ ಮಂಡನೆಯಾದಾಗ ರಾಜ್ಯಸಭೆಯಲ್ಲಿ ಸಾಕಷ್ಟು ಗದ್ದಲ ಇತ್ತು. ಇದರಿಂದಾಗಿಯೂ ಕೂಡ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಜಾಗರೂಕರಾಗಿರಬೇಕು. ಸ್ಪೀಕರ್ ಅವರನ್ನ ಭೇಟಿಯಾದವರಲ್ಲಿ ಲೋಕಸಭೆ ಸದಸ್ಯರಾದ ರಾಜ್ ಕಲ್ಯಾಣ್ ಬ್ಯಾನರ್ಜಿ, ಇಮ್ರಾನ್ ಮಸೂದ್ ಹಾಗೆ ಮೊಹಮ್ಮದ್ ಜಾವೇದ್ ಮತ್ತೆ ಗೌರವ್ ಗೊಗೊಯ್ ಅವರು ಸೇರಿದ್ರು. ಎಐಎಂಐಎಂ ಪಕ್ಷದ ಸಂಚಾಲಕ ಮತ್ತೆ ಸಂಸದ ಆಜಾದುದ್ದೀನ್ ಓವೈಸಿ ಕೂಡ ಸ್ಪೀಕರ್ ಅವರನ್ನ ಭೇಟಿಯಾದರು.
ಭಿನ್ನಮತೀಯ ಟಿಪ್ಪಣಿಗಳನ್ನು ಸೇರಿಸಲಾಗಿಲ್ಲ ಅಂತ ಅವರೆಲ್ಲರೂ ಸ್ಪೀಕರ್ಗೆ ತಿಳಿಸಿದ್ರು. ಅದಾದ ನಂತರ ಸ್ಪೀಕರ್ ಟಿಪ್ಪಣಿಗಳನ್ನು ಸೇರಿಸಲಾಗುವುದು ಅಂತ ಹೇಳಿದ್ರು. ಇದೆಲ್ಲವನ್ನ ಮಾಧ್ಯಮಗಳಲ್ಲಿಯೂ ಕೂಡ ಪ್ರಕಟಿಸಲಾಗಿದೆ. ಅದರ ನಂತರ ಎಲ್ಲಾ ಸದಸ್ಯರು ಸಂಸತ್ತಿನ ಗ್ರಂಥಾಲಯದಲ್ಲಿ ಕುಳಿತು ಆ ಭಾಗಗಳನ್ನು ಸೇರಿಸಿದ ನಂತರ ವರದಿಯನ್ನು ಮಂಡಿಸಲಾಯಿತು. ರಾಜ್ಯಸಭೆಯಲ್ಲಿ ಮಂಡಿಸಲಾದಂತಹ ವರದಿಗೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಏನನ್ನೂ ಕಡಿತಗೊಳಿಸಲಾಗಿಲ್ಲ ಮತ್ತು ಲೋಕಸಭೆಯಲ್ಲಿ ತೆಗೆದುಹಾಕಿದ್ದನ್ನ ಸೇರಿಸಲಾಗಿದೆ ಅಂತ ಹೇಳ್ತಾರೆ. ಸರ್ಕಾರ ತನ್ನದೇ ಆದಂತಹ ವರದಿ ಮತ್ತೆ ಅದರ ಉದ್ದೇಶಗಳ ವಿಚಾರದಲ್ಲಿ ಅನುಮಾನಾಸ್ಪದವಾಗಿ ನಡೆದುಕೊಂಡಾಗಿದೆ. ಸರ್ಕಾರ ಇದನ್ನ ಯಾಕೆ ಮಾಡ್ತು ಹಾಗಿದ್ರೆ? ಅದೇ ಹೊತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಜೆಪಿಸಿ ವರದಿಯಿಂದ ಭಿನ್ನಮತೀಯ ಟಿಪ್ಪಣಿಗಳನ್ನು ತೆಗೆದು ಹಾಕಲಾಗಿಲ್ಲ ಅಂತ ಹೇಳ್ತಾನೆ ಇದ್ರು. ಸಮಿತಿಯ ವಿರುದ್ಧದ ವೈಯಕ್ತಿಕ ಆರೋಪಗಳಂತೆ ಇದ್ದವುಗಳನ್ನು ಮಾತ್ರ ತೆಗೆದುಹಾಕಲಾಗಿದೆ. ಸಾಮಾನ್ಯವಾಗಿ ಜೆಪಿಸಿ ವರದಿಯನ್ನು ಮಂಡಿಸಿದಾಗ ಅದರಲ್ಲಿ ಭಿನ್ನಾಭಿಪ್ರಾಯದ ಉಲ್ಲೇಖ ಇದ್ರೆ ಸರ್ಕಾರ ಏನನ್ನೂ ಮಾಡೋದಿಲ್ಲ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಜೆಪಿಸಿ ವರದಿಯ ಸಮಯದಲ್ಲಿ ಯಾವುದೇ ಚರ್ಚೆ ಇರೋದಿಲ್ಲ. ಚರ್ಚೆಗೆ ಸಮಯ ನಂತರ ಬರುತ್ತೆ, ಅದ್ರ ಬಗ್ಗೆ ಹೇಳುವಂಥ ಅಗತ್ಯ ಇಲ್ಲ. ಜೆಪಿಸಿ ವರದಿಯನ್ನು ಮಂಡಿಸಿದಾಗ ನಮ್ಮ ಕೆಲವು ಸದಸ್ಯರು ಕೆಲವು ಭಾಗಗಳನ್ನು ಕತ್ತರಿಸಲಾಗಿದೆ ಅಂತ ಕೆಲವು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದ್ರು ಅಂತ ನಾನು ಸಮಿತಿಗೆ ಹೇಳಿದೆ. ಸಚಿವಾಲಯದೊಂದಿಗಿನ ವಿನಿಮಯದ ಪ್ರಕಾರ ಸಂಪೂರ್ಣ ಜೆಪಿಸಿ ವರದಿ ಮತ್ತೆ ಅನುಬಂಧ ಹಂಚಿಕೆಯನ್ನು ಯಾವುದೇ ಕಡಿತ ಮತ್ತೆ ತಿದ್ದುಪಡಿಗಳಿಲ್ಲದೆ ಮಂಡಿಸಲಾಗಿದೆ ಅಂತ ದೃಢಪಡಿಸಿದೆ ಅಂತ ಹೇಳಿದ್ರು. मैंने कैटेगोरिकली ये बात को बताया कि जब जेपीसी का रिपोर्ट टेबल हुआ तो यहाँ हमारे कुछ सदस्यों ने इसको कुछ ऑब्जेक्शन किया कि कुछ पार्ट शायद काट दिया गया ऐसे करके. मैं बाहर में गया, मैं चेयरमैन साहब से बात किया और सुनो आप सुनो, मैं ये कहना चाहता हूँ, मैंने बाहर में कंफर्म किया, चेयरमैन साहब से भी मैंने अभी भी कंफर्म किया, सेक्रेटरीट से रूल के मुताबिक जेपीसी रिपोर्ट पूरा का पूरा प्लस एनेक्शियर को भी कोई बिना संशोधन के काटा काटी नहीं करके टेबल किया गया है. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತಮ್ಮ ಸಚಿವಾಲಯ ಸಮಿತಿಯ ಕೆಲಸದಲ್ಲಿ ಸಾಕಷ್ಟು ಸಹಕರಿಸಿದೆ ಮತ್ತೆ ಯಾವುದೇ ಅಡೆತಡೆಯನ್ನ ಯಾವತ್ತಿಗೂ ಸೃಷ್ಟಿ ಮಾಡಲಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಪ್ರಶ್ನೆ ಸಹಕಾರದ ಬಗ್ಗೆ ಆಗಿರಲಿಲ್ಲ. ವಿರೋಧ ಪಕ್ಷದ ಸದಸ್ಯರು ವ್ಯಕ್ತಪಡಿಸಿದಂಥ ಭಿನ್ನಾಭಿಪ್ರಾಯವನ್ನ ಯಾಕೆ ತೆಗೆದು ಹಾಕಲಾಯಿತು ಅನ್ನೋದು, ಅದನ್ನ ಲೋಕಸಭೆ ವರದಿಗೆ ಯಾಕೆ ಸೇರಿಸಲಾಗಿದೆ, ಸರ್ಕಾರ ಯಾಕೆ ಇಷ್ಟು ಆತರದಲ್ಲಿರೋ ಹಾಗೆ ಕಾಣ್ತಾ ಇದೆ, ಇದನ್ನ ಚರ್ಚಿಸುವಂತ ನೆಪದಲ್ಲಿ ಬೇರೆ ಯಾವುದಾದ್ರೂ ಒಂದು ಪ್ರಮುಖ ವಿಷಯವನ್ನ ಹಿಂದಕ್ಕೆ ತಳ್ಳಬೇಕಾಗಿತ್ತಾ? ಇವೆಲ್ಲ ಪ್ರಶ್ನೆಗಳಿವೆ. ಈ ವರದಿಯನ್ನು ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕಾಗಿತ್ತು, ಆದ್ರೆ ರಾಜ್ಯಸಭೆಯಲ್ಲಿ ಯಾಕೆ ಮಂಡಿಸಲಾಯಿತು? ಸಮಿತಿಯ ವರದಿಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದ ತಕ್ಷಣ ಕಾಂಗ್ರೆಸ್ ಸಂಸದ ನಾಜೀರ್ ಹುಸೇನ್ ಎದ್ದು ನಿಂತು ಈ ವರದಿಯಿಂದ ತಮ್ಮ ಭಿನ್ನಾಭಿಪ್ರಾಯ ಹೇಗೆ ಮಾಯ ಆಗಿದೆ ಅಂತ ಕೇಳಿದ್ರು. ತಮ್ಮ ವಿರೋಧದ ಹೇಳಿಕೆಗಳನ್ನು ತೆಗೆದುಹಾಕಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅವರು ಕಿರಣ್ ರಿಜಿಜು ಸದನವನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ರು. Sir, I want to make it very clear. The Minister for Minority Affairs is misleading this House. I want to put it on record. My own dissent note, introductory part, covering letter and conclusion of my dissent note has been redacted. It is there in public domain. It was in website. I picked it up you from can there. take recourse to law. That I'll authenticate it. I'll authenticate. Sir, I'll authenticate it. ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ವರದಿಯಿಂದ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ತೆಗೆದುಹಾಕಿದ್ರೆ ಅದು ಸೆನ್ಸಾರ್ಶಿಪ್ ಆಗಿದೆ, ವರದಿಯಿಂದ ಏನನ್ನೂ ತೆಗೆದುಹಾಕಲಾಗಿಲ್ಲ ಅಂತ ಸಚಿವರು ಹೇಳ್ತಾ ಇದ್ರು. ಆದ್ರೆ ಆ ವಿಷಯಗಳನ್ನು ಲೋಕಸಭೆಯಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದ್ರು. ಇದು ಕೇವಲ ಧರ್ಮದ ವಿಷಯ ಅಲ್ಲ, ಬದಲಿಗೆ ಸಾಂವಿಧಾನಿಕ ವಿಷಯ ಅಂತ ಗೋಖಲೆ ಅವರು ಹೇಳಿದ್ದಾರೆ. This is not a religious issue, this is a constitutional issue. Redactions in any dissent note that can be done in a JPC, the minister said that dissent notes have been annexed. I would like to ask on the record whether half pages of dissent notes have been redacted, Fine. calling them unparliamentary because that is unconstitutional. Okay. That is censorship, sir. Fine, good. So minister should respond if any redaction has been done in the dissent note. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವರದಿಯನ್ನು ಸಮಿತಿಗೆ ಹಿಂತಿರುಗಿಸಬೇಕು ಮತ್ತೆ ಭಿನ್ನಾಭಿಪ್ರಾಯದ ಟಿಪ್ಪಣಿಯನ್ನ ಸೇರಿಸಬೇಕು ಅಂತ ಹೇಳಿದ್ರು. ಇದನ್ನ ಮಾಡದೇ ಇದ್ರೆ ವರದಿ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತೆ ಅಂತ ಖರ್ಗೆ ಅವರು ಹೇಳಿದ್ರು. ಈ ವರದಿಯಲ್ಲಿ ವಿರೋಧ ಪಕ್ಷದ ಸದಸ್ಯರ ಭಿನ್ನಾಭಿಪ್ರಾಯಗಳನ್ನು ಸೇರಿಸಲಾಗಿಲ್ಲ ಅಂತ ಖರ್ಗೆ ಅವರು ಕೂಡ ಹೇಳಿದ್ರು. ಜೆಪಿಸಿ ವರದಿಯಲ್ಲಿ ಅನೇಕ ಸದಸ್ಯರು ತಮ್ಮ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ನೀಡಿದ್ದಾರೆ. ಟಿಪ್ಪಣಿಯನ್ನು ನೀಡಿದ್ರು ಕೂಡ ಅದನ್ನು ವಿಚಾರಣೆಯಿಂದ ತೆಗೆದು ಹಾಕೋದಿಕ್ಕೆ ಮತ್ತು ಅದರಲ್ಲಿ ಆ ಬಹುಮತದ ಸದಸ್ಯರ ಅಭಿಪ್ರಾಯಗಳನ್ನು ಮಾತ್ರ ಇಟ್ಕೊಂಡು ಅದನ್ನ ಬುಲ್ಡೋಸ್ ಮಾಡೋದು ಸರಿಯಲ್ಲ. ಇದು ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ, ಕಾರ್ಯವಿಧಾನ ವಿರೋಧಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಗಿದೆ. ನೀವು ಏನಾದರೂ ಮಾಡಬೇಕಾದ್ರೆ ನೀವು ಭಿನ್ನಾಭಿಪ್ರಾಯದ ಟಿಪ್ಪಣಿಯ ಅಭಿಪ್ರಾಯಗಳನ್ನು ಮುದ್ರಿಸಬೇಕು ಅಥವಾ ಅದನ್ನು ವರದಿಯಲ್ಲಿ ಹಾಕಬೇಕು.
ಅದನ್ನು ಅಳಿಸಿದಲ್ಲಿ ನಾನು ಅದನ್ನು ಖಂಡಿಸ್ತೀನಿ, ಮತ್ತೆ ನಾವು ಅಂತಹ ನಕಲಿ ವರದಿಯನ್ನು ಯಾವತ್ತಿಗೂ ಕೂಡ ಸ್ವೀಕರಿಸೋದಿಲ್ಲ. ಸದನ ಅದನ್ನ ಯಾವತ್ತಿಗೂ ಸ್ವೀಕರಿಸೋದಿಲ್ಲ ಮತ್ತು ಕಾರ್ಯವಿಧಾನವನ್ನ ಅನುಸರಿಸದೇ ಇದ್ದಾಗ ಅದು ಈ ಸದನದ ಇಲಾಖೆಯ ಭಾಗವಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಖರ್ಗೆ ಅವರು ಹೇಳಿದ್ರು. ಯಾವುದೇ ವರದಿ ಬಂದಿದ್ರು ಆ ವರದಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯದ ಅಭಿಪ್ರಾಯಗಳು ಇದ್ದಿದ್ರೆ ಅದನ್ನ ಹಿಂದಕ್ಕೆ ಕಳಿಸಿ ತೆಗೆದು ಹಾಕಿ ಮತ್ತು ಅದರ ನಂತರ ಅದನ್ನು ಒಮ್ಮೆ ಅಥವಾ 2 ಬಾರಿ ಮತ್ತು ಮತ್ತೊಮ್ಮೆ ಆ ಎಲ್ಲಾ ಭಿನ್ನಾಭಿಪ್ರಾಯದ ಅಭಿಪ್ರಾಯಗಳನ್ನ ಹಾಕಿ ಮತ್ತು ಅದನ್ನ ಪ್ರಸ್ತುತಪಡಿಸಿ ಅದಾದ ನಂತರ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಖರ್ಗೆ ಅವರು ಒತ್ತಾಯ ಮಾಡಿದ್ರು. जो वक्फ बोर्ड की जेपीसी की रिपोर्ट है, जिस रिपोर्ट में अनेक सदस्यों ने अपना डिसेंट नोट दिया है, वो नोट देने के बावजूद भी प्रोसीडिंग से निकालना और उन मेजॉरिटी मेंबर्स के व्यूज सिर्फ उसमें रखकर बुलडोज करना ये ठीक नहीं है, ये कंडेमेबल है और एंटी डेमोक्रेसी है, एंटी प्रोसीजर है। और दूसरी चीज नॉन स्टेक होल्डर्स बाहर से बुला के उनको जो होना, उन लोगों को खड़ा करके उनका स्टेटमेंट ले रहे, और जो इतने लोग पार्लियामेंट में जो भी डिसेंट नोट दिए हैं, क्या उसमें कोई एक पढ़ा लिखा नहीं है, कोई जानता नहीं है, और वक्फ बोर्ड एक्ट को कोई पढ़ा नहीं है? मेरे को बड़ा ताजुब लग रहा है। अरे आपको अगर कुछ करना भी है तो आप डिसेंट नोट के व्यूज को प्रिंट करके या अपने रिपोर्ट में डाल के बोलना चाहिए, उसके बजाय उसको डिलीट करके अगर कोई रिपोर्ट होती है मैं उसको कंडेम करता हूं, और ऐसे फर्जी रिपोर्ट को हम कभी नहीं मानेंगे, सदन कभी नहीं मानेगा। और जब प्रोसीजर फॉलो नहीं होती वो पार्ट ऑफ इस हाउस का विभाग नहीं बन सकता। ಖರ್ಗೆ ಅವರ ಹೇಳಿಕೆಯಿಂದ ಆಡಳಿತ ಪಕ್ಷ ಕೋಪಗೊಂಡಿತು, ಆದರೆ ಅದಾದ ನಂತರ ಅಧ್ಯಕ್ಷರ ಹೇಳಿಕೆಯಿಂದ ವಿರೋಧ ಪಕ್ಷ ಕೋಪಗೊಂಡಿತು. ಎಐಎಂಐಎಂ ಸಂಚಾಲಕ ಅಜಾದುದ್ದೀನ್ ಓವೈಸಿ ಈ ವರದಿಯನ್ನ ಅಸಂವಿಧಾನಿಕ ಅಂತ ಕರೆದ್ರು. ಈ ಮಸೂದೆಯನ್ನ ವಕ್ಫ್ ಅನ್ನ ಉಳಿಸೋದಿಕ್ಕೆ ಅಲ್ಲ, ವಕ್ಫ್ ಆಸ್ತಿಯನ್ನ ನಾಶ ಮಾಡೋದಕ್ಕೆ ತರಲಾಗ್ತಾ ಇದೆ ಅಂತ ಓವೈಸಿ ಅವರು ಹೇಳಿದ್ರು. ಈ ಮಸೂದೆಯನ್ನ ಮುಸ್ಲಿಮರಿಂದ ಕಸಿದುಕೊಳ್ಳೋದಕ್ಕೆ ತರಲಾಗ್ತಾ ಇದೆ. ಎನ್ಡಿಎ ಪರಿಚಯಿಸಿದಂತ ಹೆಚ್ಚುವರಿ ತಿದ್ದುಪಡಿಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸುತ್ತೆ ಅಂತ ಓವೈಸಿ ಹೇಳಿದ್ರು. ಮುಸ್ಲಿಂ ಆಸ್ತಿಯಲ್ಲಿ ನಾವು ಮುಸ್ಲಿಮೇತರರನ್ನ ಹೇಗೆ ಉಳಿಸ್ಕೊಳ್ತೀವಿ, ಕಲೆಕ್ಟರ್ಗೆ ನಾವು ಹೇಗೆ ಅಧಿಕಾರವನ್ನು ನೀಡ್ತೀವಿ, ಆಸ್ತಿ ವಕ್ಫ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕಲೆಕ್ಟರ್ ಹೇಗೆ ನಿರ್ಧಾರ ಮಾಡ್ತಾರೆ, ನೀವು ಹಿಂದೂ ಧರ್ಮ, ಸಿಖ್ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮದ ಆಸ್ತಿಗಳಿಗೆ ಅನ್ವಯಿಸದೇ ಇರೋದನ್ನ ವಕ್ಫ್ ಆಸ್ತಿಯ ಮೇಲೆ ಯಾಕೆ ಜಾರಿಗೆ ತರ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಈ ಸರ್ಕಾರ ಮುಸ್ಲಿಮರ ಆರಾಧನಾ ಭಾವವನ್ನು ಕಸಿದುಕೊಳ್ಳೋದಿಕ್ಕೆ ಸೈದ್ಧಾಂತಿಕ ಆಧಾರದ ಮೇಲೆ ಇದನ್ನ ಮಾಡ್ತಾ ಇದೆ. ವಕ್ಫ್ ಮುಸ್ಲಿಂ ಸಮುದಾಯದ ಪೂಜಾ ಸ್ಥಳವಾಗಿದೆ, ಅದನ್ನ ಕಸಿದುಕೊಳ್ಳೋದಿಕ್ಕೆ ಇದನ್ನ ತರಲಾಗ್ತಾ ಇದೆ, ನಾವು ಅದನ್ನ ಖಂಡಿಸ್ತೀವಿ ಅಂತ ಹೇಳಿದ್ರು. ಆರ್ಜೆಡಿ, ಡಿಎಂಕೆ, ಎಎಪಿ ಸದಸ್ಯರು ಸಹ ಆ ಒಂದು ವರದಿಯಿಂದ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ತೆಗೆದುಹಾಕೋದನ್ನ ವಿರೋಧ ಮಾಡಿದ್ರು. ಜಂಟಿ ಸಂಸದೀಯ ಸಮಿತಿಯ ಸದಸ್ಯ ಮತ್ತೆ ಶಿವಸೇನೆ ಠಾಕ್ರೆ ಬಣದ ಸಂಸದ ಅರವಿಂದ್ ಸಾವಂತ್ ತಮ್ಮ ಯಾವ ಟಿಪ್ಪಣಿಯನ್ನು ಸೇರಿಸಲಾಗಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸಮಿತಿಯೊಳಗೆ ಯಾವುದೇ ಷರತ್ತುವಾರು ಚರ್ಚೆ ಇಲ್ಲ ಅನ್ನುವಂಥ ಒಂದು ಅಂಶದ ಬಗ್ಗೆ ನಾವು ಭಿನ್ನಾಭಿಪ್ರಾಯದ ಟಿಪ್ಪಣಿಯನ್ನ ನೀಡಿದ್ದೀವಿ ಅಂತ ಅವರು ಹೇಳಿದ್ರು. ಇಡೀ ವಿರೋಧ ಪಕ್ಷ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯದ ಟಿಪ್ಪಣಿಯನ್ನ ನೀಡಿತ್ತು, ಹಾಗೆ ಪ್ರತಿಯೊಂದು ನಿಬಂಧನೆಯನ್ನ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗುವಂತೆ ಇದನ್ನ ಮಾಡಲಾಗಿದೆ, ಆದ್ರೆ ಷರತ್ತುವಾರು ಚರ್ಚೆಯನ್ನ ನಡೆಸಲಾಗಿಲ್ಲ ಅನ್ನುವಂಥ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಈ ಆಧಾರದ ಮೇಲೆ ಯಾವುದೇ ಒಂದು ಚರ್ಚೆ ಇಲ್ಲದೆ ಇದ್ದಾಗ ಸಮಿತಿಯ ವರದಿಯನ್ನು ಹೇಗೆ ಮಂಡಿಸಲಾಯಿತು? ಸರ್ಕಾರ ಷರತ್ತುವಾರು ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ಹಾಕಲಾಗಿದೆ ಅಂತ ಹೇಳಿದೆ, ಮತ್ತೆ ವಿರೋಧ ಪಕ್ಷ ಷರತ್ತುವಾರು ಚರ್ಚೆಯನ್ನು ನಡೆಸಲಾಗಿಲ್ಲ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಈ ಎರಡರ ನಡುವಿನ ವ್ಯತ್ಯಾಸ ಏನು? ಇಷ್ಟೊಂದು ವ್ಯತ್ಯಾಸ ಹೇಗೆ ಸಾಧ್ಯ? ಬಿಹಾರ ಜೆಡಿಯು ನಾಯಕ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಂದ ಯಾವುದೇ ಪ್ರಮುಖ ವಿರೋಧವನ್ನ ಯಾರೂ ನಿರೀಕ್ಷೆ ಮಾಡೋ ಹಾಗಿಲ್ಲ. ನಿತೀಶ್ ಕುಮಾರ್ ವಿರೋಧಿಸುವಂಥ ರಾಜಕೀಯ ಸ್ಥಾನದಲ್ಲಿಲ್ಲ, ಮತ್ತೆ ಅವ್ರ ಪಕ್ಷ ಜೆಡಿಯು ಸರ್ಕಾರದೊಂದಿಗೆ ನಿಂತಂತೆ ಕಂಡು ಬರುತ್ತೆ. ಜೆಡಿಯು ಮುಖ್ಯ ವಕ್ತಾರ ರಾಜೀವ್ ರಂಜನ್ ಅವರು ತಮ್ಮ ಸಲಹೆಗಳನ್ನು ಈ ಮಸೂದೆಯಲ್ಲಿ ಸೇರಿಸಲಾಗಿದೆ, ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡೋದಕ್ಕೆ ಇದು ಎಲ್ಲಾ ನಿಬಂಧನೆಗಳನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಈ ಮಸೂದೆಯನ್ನು ಎರಡೂ ಸದನಗಳಲ್ಲಿ ಅಂಗೀಕರಿಸಲಾಗುವುದು ಅಂತ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಲೋಕಸಭೆ ಚುನಾವಣೆಯ ನಂತರದ ಸಂಸತ್ತಿನ ಮೊದಲ ಅಧಿವೇಶನದಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತೆ ಅವ್ರ ಪಕ್ಷ ಆ ಸಮಯದಲ್ಲಿ ಬಹಿರಂಗವಾಗಿ ವಿರೋಧ ಮಾಡಲಿಲ್ಲ. ನಾಯ್ಡು ಅವರ ಕಾರಣದಿಂದಾಗಿ ಈ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತರೋದಿಲ್ಲ ಅಂತ ತೋರುತ್ತೆ.
ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಸದಸ್ಯರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾದರು. ಆ ಸಮಯದಲ್ಲಿ ಅವರು ಸಮಿತಿಯಲ್ಲಿ ಸಮಗ್ರ ಚರ್ಚೆಯ ನಂತರನೇ ಒಂದು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಅಂತ ಭರವಸೆಯನ್ನ ನೀಡಿದರು. ಆಗ ವಕ್ಫ್ ಕಾನೂನು ತಿದ್ದುಪಡಿ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಗೆ ಕಳಿಸೋದನ್ನ ನಾಯ್ಡು ಅವರು ಬೆಂಬಲಿಸಿದರು. ಇನ್ನು ಚಿರಾಗ್ ಪಾಸ್ವಾನ್ ಕೂಡ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸುವಂತ ಸ್ಥಿತಿಯಲ್ಲಿ ಇದ್ದ ಹಾಗೆ ತೋರ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದ್ರೆ, ಸರ್ಕಾರ ಆತುರದಲ್ಲಿರೋ ಹಾಗೆ ತೋರ್ತಾ ಇದೆ. ಸಮಿತಿಯ ವರದಿಯನ್ನು ವಿರೋಧ ಪಕ್ಷಗಳು ಒಪ್ಪದೇ ಇದ್ರೆ ಟಿಪ್ಪಣಿಯನ್ನ ತೆಗೆದುಹಾಕಲಾಗುತ್ತೆ. ರಾಜ್ಯಸಭೆಯಲ್ಲಿ ಒಬ್ಬ ಸಚಿವರು ಏನನ್ನೂ ತೆಗೆದುಹಾಕಲಾಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಏನ್ ತೆಗೆದುಹಾಕಲಾಗಿದೆಯೋ ಅದನ್ನು ಸೇರಿಸಬೇಕು ಮತ್ತು ಅದರ ನಂತರ ಅದನ್ನು ಕೂಡ ಸೇರಿಸಲಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲನೂ ಏನು ಹಾಗಾದ್ರೆ? ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.